ನಂದು 4 ಇಯರ್ಸ್ ಕಂಪ್ಲೀಟ್ ಆಯಿತು. 4 years ಕಂಪ್ಲೀಟ್ ಆಯ್ತಾ? ಸೊ ನನ್ನ ವೈಫು, ಸೊ ಅವರು ಪ್ರೆಗ್ನೆಂಟು. ಸೊ ಹಾಕಿಲ್ಲ ಅವರು. ಎಷ್ಟು ತಿಂಗಳು? ಸೊ ಇವಾಗ 4 ಮಂತ್ಸ್ ರನ್ನಿಂಗ್ ಇವಾಗ. 4 months. ಸೊ ನಂಗೆ ಸಣ್ಣ ಇದ್ದಾನಪ್ಪ. ಹಾಂ. ಸೊ ಅವನು ಮನೇಲಿದ್ದರೆ ಸೊ ಬರೋಕ್ಕಾಗಲ್ಲ ಅಂತೇಳಿ ಇದು ಮಾಡಿದೆ. ಸೊ ಅವಳು ಕೂಡ ಸ್ಟಾಫ್ ನರ್ಸನ್ನೇ. ಸೊ OT ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾಳೆ. ಸೊ ನಾನು ಕೂಡ CMIಲಿ ರೆವೆನ್ಯೂ ಸೈಕಲ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಆಲ್ಮೋಸ್ಟ್ 90% ಎಲ್ಲ ಮೆಡಿಕಲ್ ಫೀಲ್ಡಲ್ಲಿ ಇದ್ದೀವಿ ನಾವು. ಸೊ ಒಂದು 2 ಮೆಂಬರ್ಸ್ ಮಾತ್ರ, 3 ಮೆಂಬರ್ಸ್ ಮಾತ್ರ ಸಿವಿಲಲ್ಲಿ ಇದ್ದಾರೆ. ಸೊ ಮಿಕ್ಕವರೆಲ್ಲ ಮೆಡಿಕಲ್ ಫೀಲ್ಡಲ್ಲಿ ಫ್ಯಾಮಿಲಿ ಒಂದು 8 ಜನ ಇದ್ದೀವಿ ಸರ್. ಸ್ಟಾಫ್ ನರ್ಸೇ 8 ಜನ ಇದೆ. ಮತ್ತೆ ಅತ್ತೆ ತಂಗಿ ಕೂಡ BLE ಇದ್ದಾರೆ. ಅವರು ಕೂಡ ಹಾಸ್ಪಿಟಲ್ ತಕ್ಕ ಫೋನ್ ಮಾಡಿದ್ರೆ ನೋಡಿ ಯಾರು ಇದ್ದಾರೆ ನಿಮ್ಮ ಫ್ಯಾಮಿಲಿ ಅವ್ರು ಯಾರು ಇದ್ದಾರೆ ಅಂತ. ಸೊ ಬನ್ನಿ, ಏನು ಬೇಕಾದ್ರೆ ಸಪೋರ್ಟ್. ಸೊ CM ಆದರೂ ಸರಿ, OT ಸರಿ ಸರಿ, ಕಿಮ್ಸ್ ಆದರೂ ಸರಿ, ಜಯದೇವ್ ಆದರೂ ಸರಿ, ಯಾವ್ದಾದ್ರು ಸರಿ, ಎಲ್ಲಿಗೆ ಹೋಗಿ ಸಪೋರ್ಟ್ ಮಾಡಿ. ಬನ್ನಿ ಅಂತ ಕರೀತಾ ಇಲ್ಲ. ಸೊ ಯಾರಾದ್ರೂ ನಿಮ್ಮ ಕಡೆ ಇದ್ರು ಇದಾಗ್ತಿದ್ದಾರೆ. ಓಕೆ, ಆ ಥರ ಈಗ ಬನ್ನಿ ಅಂತ ಹಾಸ್ಪಿಟ್ಲಿಗೆ ಕರೆಯಲ್ಲ ನಾವು. ಖಂಡಿತ ಖಂಡಿತ, ಥ್ಯಾಂಕ್ ಯು ಸೊ ಮಚ್. ಇನ್ನು ನಮ್ಮ ಮಾವ ಇದ್ದಾರೆ, 3 ಜನ ಮಾವದಿರಿದ್ದಾರೆ. ಒಬ್ರು ಊರಲ್ಲಿದ್ದಾರೆ. ಅವ್ರು ಇಲ್ಲಿರುವಾಗ ಅವ್ರದ್ದೇ ಅವಾಯ್ತು, ಫುಲ್ ಅವಾಯ್ತು. ಈಗಲೂ ಕೂಡ ಅವ್ರ ಮಾತಿಗೆ ತುಂಬಾ ನಾವು ಇದು ಮಾಡ್ತೀವಿ. ಬಟ್ ಈಗ ಅವ್ರು ಊರಲ್ಲಿದ್ದಾರೆ, ಜಮೀನೆಲ್ಲ ಮಾಡ್ಕೊಂಡು ಊರಲ್ಲಿದ್ದಾರೆ. 2ನೇವ್ರು ಇಲ್ಲೇ ಇದ್ದಾರೆ, ಜಯದೇವ್ ಅವರು ಇದ್ದಾರೆ. ಅವ್ರು ನಮ್ಮ ಇದಕ್ಕೆ ಬಿಗ್ ಬಾಸ್ ಇದ್ದಂಗೆ ಫ್ಯಾಮಿಲಿಗೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮಾಗಿದ್ದೀನಿ. ಆರಾಮಾಗಿದ್ದೀರಾ? ನೀವು ಆರಾಮಿದ್ದೀರಾ? ಸೂಪರ್. ಸೊ ಮದುವೆ ಇದೆ ನಿಮಗೆ? ಹಾಂ ಸರ್, ಮದುವೆ ಒಂದು ಮಗು ಇದೆ. ನನ್ನ ಮಗ ಸರ್. ಅವನ ಮಗನ? ಸೊ ಎಷ್ಟು ವರ್ಷ ಆಯ್ತು ನಿಮ್ಗೆ ಮದುವೆಗೆ? ನಮ್ದು ಈಗ 12 ಕಂಪ್ಲೀಟ್. ಈಗ ಆಗಸ್ಟ್ 15 ಬಂದರೆ 12 ಕಂಪ್ಲೀಟ್, 13 ಬೀಳುತ್ತೆ. ಹೌದಾ? ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್. ಓಹೋ, ನೋಡಿ ಒಂದು ಲವ್ ಮ್ಯಾರೇಜ್ ಸಿಕ್ತು ನನಗೆ. ಲವ್ ಮ್ಯಾರೇಜ್ ಸರ್. ಲವ್ ಮ್ಯಾರೇಜ್? ಲವ್ ಕಮ್ ಅರೇಂಜ್. ಅದೇ ಲವ್ ಮಾಡಿದ್ವಿ, ಮನೆಗೆ ಹೇಳಿ ಮದುವೆ ಮಾಡ್ಕೊಂಡು. ಹೌದಾ? ಸೊ ಎಲ್ಲಿ ಸಿಕ್ಕಿದ್ರು ಅವರು? ಆ್ಯಕ್ಚುಲಿ ನಮ್ಮದು ಗಾರ್ಮೆಂಟ್ ಫೀಲ್ಡ್ ಸರ್. ನಾನು ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅವರು ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಅವರು ಪ್ರಾಪರ್ ಬಂದು ಮೈಸೂರು. ಓಕೆ. ಅದು ಮೈಸೂರು. ಅಲ್ಲಿ ಫ್ರೆಂಡ್ ಆಗಿದ್ದು. ಜಸ್ಟ್ ಅಂದ್ರೆ ಫ್ರೆಂಡ್ ಅಂದ್ರೆ ತುಂಬಾ ಒಂದು 5-6 ವರ್ಷ ಲವ್ ಏನಿಲ್ಲ, ಜಸ್ಟ್ 6 ಮಂತ್ ಲವ್ ಅಷ್ಟೇ. ಹೌದಾ? ಪ್ರಪೋಸ್ ಮಾಡಿದ್ರು ಅವರೇ ಫಸ್ಟ್ ಟೈಮ್. ಏನು ಹೇಳಿದ್ರು ಫಸ್ಟ್ ಟೈಮ್? ಅದೇ ನೀನು ನಮ್ಮನ್ನು ಮದುವೆ ಆಗ್ತೀರಾ ಅಂತ ಕೇಳಿದ್ರು. ನೀವು ಅಂದ್ರೆ ತಪ್ಪಂತ? ಆ ಸಿಚುವೇಶನ್ ಅಲ್ಲಿ ಏನೋ ಗೊತ್ತಾಗಿಲ್ಲ, ಅಂತ ಹೇಳ್ಬಿಟ್ಟೆ. ಈಗ ಚೆನ್ನಾಗಿದೆ ಸರ್. ಈಗ ಯೋಜನೆ ಏನ್ ಮಾಡೋಣ ಅಲ್ವಾ? ಇಲ್ಲ ಸರ್, ಆ ಥರ ಏನಿಲ್ಲ. ಲೈಫ್ ತುಂಬಾ ಚೆನ್ನಾಗಿದ್ದೀವಿ, ತುಂಬಾ ಚೆನ್ನಾಗಿದೆ. ಒಬ್ಬನೇ ಮಗ, ಹಸ್ಬೆಂಡ್ ಗಾರ್ಮೆಂಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೆ. ಸೊ ಲವ್ ಮಾಡಿದ್ರು. ಸೊ ಮದುವೆ ಅಂತ ಬಂದಾಗ ಮನೇಲಿ ಒಪ್ಸೋಕೆ ಎಷ್ಟು ಕಷ್ಟ? ಆ್ಯಕ್ಚುಲಿ ಆ ಸಿಚುವೇಶನಲ್ಲಿ ನನಗೆ ನಂದು ಮದುವೆನೇ ಇಂಪಾರ್ಟೆಂಟ್ ಆಗಿತ್ತು. ಬಟ್ ನಾನು ಫ್ಯಾಮಿಲಿಗಳಿಗೆ ಹೇಳಿದೆ, ಯಾರೂ ಇದು ಮಾಡಲಿಲ್ಲ, ನೆಗೆಟಿವ್ ಆಗಿ ಯಾರೂ ಮಾತಾಡಲಿಲ್ಲ. ನಿನ್ನ ಲೈಫು ಒಳ್ಳೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀಯ, ನೀನು ಮಾಡ್ಕೊ ಅಂತ ಹೇಳಿದ್ರು. ಬಟ್ ಆ ಕಡೆಯಿಂದ, ಹುಡುಗನ ಕಡೆಯಿಂದ ಸ್ವಲ್ಪ ಅಂದರೆ ಇಷ್ಟ ಇರಲಿಲ್ಲ ಅವರಿಗೆ ಆ ಟೈಮಲ್ಲಿ. ಇದು ಮಾಡಿದ್ರು. ಬಟ್ ನನ್ನ ಫ್ಯಾಮಿಲಿಲೆಲ್ಲ ಬಂದು ನಿಂತು ಮದುವೆ ಮಾಡಿದ್ರು ನನಗೆ. ಸೂಪರ್. ಸರಿ, ಮದುವೆ ಇದೆ ಸರ್ ನಿಮಗೆ? ಆಗಿದೆ. ಎಷ್ಟು ವರ್ಷ ಮದುವೆ? 4th ಕಂಪ್ಲೀಟ್. ನಿಮ್ದು ನಾಳೆ ವೆಡ್ಡಿಂಗ್, ನಾಳೆ ಬರ್ಡೇ. ಹೌದಾ? ಓ, 2 ಫಂಕ್ಷನ್ ಬ್ಯಾಕ್ ಟು ಬ್ಯಾಕ್. ಸೊ 4 ಇಯರ್ಸ್ ಆಯ್ತು ಮದುವೆ? 4 years. ನಿಮ್ದು ಲವ್ ಮ್ಯಾರೇಜಾ? ನಮ್ದು ನನ್ನ 2ನೇ ತಂಗಿ. ಹೌದಾ? ನಾವು 3 ಜನ ಹೆಣ್ಮಕ್ಳು, ಇವ್ರು 2ನೇ ತಂಗಿ. ಸೊ 4 ವರ್ಷ ಆಯ್ತು ಮದುವೆ? 4 ವರ್ಷ ಆಯ್ತು. ಸೊ ಹೆಂಗಿದೆ ಸರ್ ಈಗ ಲೈಫ್ ಮದುವೆ ಆದ್ಮೇಲೆ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಈ ಮನೆಗೆ ಲಕ್ಷ್ಮಿ ಬಂದ್ಮೇಲೆ ಏನೆಲ್ಲ ಚೇಂಜ್ ಆಗಿದೆ? ಅವ್ರ ಹೆಸರೇ ಲಕ್ಷ್ಮಿ. ಅವ್ರು ಬಂದಮೇಲೆ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ ಓಕೆ. ಸೊ ನಿಜವಾಗ್ಲೂ ನಂಗೆ ಮಾತಾಡಿ ತುಂಬ ಖುಷಿ ಆಯಿತು. ಸೊ ಒಂಚೂರು ಹಸಿವಾಗ್ತಿದೆ ಈಗ. ಸೊ ನಮ್ಮ ಅಡುಗೆಯಲ್ಲಿ ನಮ್ಮ ಮೇಡಮ್ ಏನು ಸ್ಪೆಷಲ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಓಕೆ ಮೇಡಮ್, ಇವತ್ತು ನಮ್ಮ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತೀರಾ? ಸರ್, ನಾನು ಯೂಶಲಿ ಹಳ್ಳಿ ಬೇಸ್ಡ್ ಅಂದರೆ ಉಪ್ಸಾರು ಮುದ್ದೆನೇ ಫೇಮಸ್ ಇರುತ್ತೆ. ಸೊ ಅದನ್ನ ಮಾಡೋಕ್ಕಾಗಲ್ಲ. ನಿಮಗೆ ಸ್ಪೆಷಲ್ ಅಂತೇಳಿ ಚಪಾತಿ ವಿತ್ ಮಶ್ರೂಮ್ ಕರಿ ಮಾಡ್ತಾ ಇದ್ದೀನಿ ಸರ್. ಚಪಾತಿ ಮತ್ತೆ ಮಶ್ರೂಮ್ ಕರಿ ಕಾಮನ್ ಅನ್ಸುತ್ತೆ, ಬಟ್ ಯಾಕೆ ಕಾಮನ್ ಅಲ್ಲ, ಇದು ಕ್ರಿಯೇಟಿವ್ ಆಗಿದೆ. ಚಪಾತಿ ಮಶ್ರೂಮ್ ಕರಿ. ಓಕೆ, ಶುರು ಮಾಡೋಣ. ಎಸ್ ಸರ್. ಸೊ ಎಲ್ಲ ರೆಡಿ ಇದೆಯಾ? ರೆಡಿ ಇದೆ ಸರ್. ಓಕೆ, ಸೂಪರ್. ಮೊದಲಿಗಾಗಿ ಏನು ಮಾಡಬೇಕು? ಮೊದಲಿಗೆ ನಾನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸರ್. ಸ್ವಲ್ಪ ಎಣ್ಣೆ ಅಲ್ಲ, ಜಸ್ಟ್ ಇದು ಗ್ರೇವಿಗೆ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಸರ್. ಸಾರಿ, ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಪುದೀನ ಅವ್ರಿಗೆ ಈ ಶೇಪಲ್ಲಿ ಬಂತು ಅಂತ. ಪುದೀನ ಹಾಕ್ತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ
ತುಂಬ ಕಾಯಿ ಆ ಥರ ಎಲ್ಲ ಏನು ನಿಮಗೆ ಮಸಾಲೆ ಥರ ಏನು ಮಾಡಿಲ್ಲ, ಜಸ್ಟ್ ಸಿಂಪಲ್ ಸ್ವಲ್ಪ ಫ್ರೈ ಆಗಲಿ. ನೀವು ರೆಗ್ಯುಲರ್ ಮಾಡ್ತಿರ್ತೀರಾ? ಹಾಂ ಸರ್, ಮಕ್ಕಳಿಗೆ ಸ್ವಲ್ಪ ವೆರೈಟಿಗೆ ತಿಂಡಿಗೆ ಚಪಾತಿಗೆ ವೆರೈಟಿ ಪಲ್ಯ ಇದ್ದರೆ ಚೆನ್ನಾಗಿ ತಿಂತಾರೆ. ಇಲ್ಲಾಂದರೆ ಸ್ವಲ್ಪ ಇದಾಗುತ್ತೆ. ಅಂದರೆ ಚಪಾತಿಗೆ ರೆಗ್ಯುಲರ್ ಮಾಡ್ತೀವಿ, ಗ್ರೇವಿಗಳು ಸ್ವಲ್ಪ ವೆರೈಟಿ ಮಾಡಿದ್ರೆ ಅದು ಇಷ್ಟ ಆಗುತ್ತೆ. ಇದರಲ್ಲಿ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಚೆನ್ನಾಗಿ ಮಾಡ್ತೀನಿ ಸರ್ ನಾನು ಪೂಜೆ ಮಾಡ್ತಿರೋದ್ರಿಂದ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದೀವಿ, ಸತ್ಯನಾರಾಯಣ ಪೂಜೆ ಮಾಡ್ತಿದ್ವಿ. ಸೊ ಹಾಗಾಗಿ ಇನ್ನು 21 days ಮಾಡೋಂಗಿಲ್ಲ. ಅದಕ್ಕೆ ಇಲ್ಲಾಂದರೆ ನಾನು ಪೋಸ್ಟ್ಪೋನ್ ಮಾಡ್ಬೋದಿತ್ತು, ಬಟ್ ಸಿಗೋದೇ ಇದೆಲ್ಲ ಖುಷಿ ಅಲ್ವಾ. ಮತ್ತೆ ನೀವು ನನಗೆ ಸಿಗ್ತೀರಾ ಇದು ಆಪ್ಷನ್ ಅಂತೇಳಿ ಒಪ್ಕೊಂಡೆ. ಇನ್ನೊಂದ್ಸರಿ ಕರ್ತೀನಿ ಬಿಡಿ ಸರ್, ತಲೆಕಾಳು ಸಾರು ಮಾಡ್ತೀನಿ ಚೆನ್ನಾಗಿ. ತಲೆಕಾಳು ಸಾರು ಮಾಡಿ ಕರ್ತೀನಿ ಸರ್, ಅವಾಗ ಬನ್ನಿ ಖಂಡಿತ. ಓಕೆ, ಇದಕ್ಕೆ ಸ್ವಲ್ಪ ಶುಂಠಿ ಹಾಕತ್ತೀನಿ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕ್ತೀನಿ ಸರ್. ಅವ್ರಿಗೆ ನಾನ್ ವೆಜ್ ಡೈಲಿ ಕೊಟ್ಟರೆ ಇಷ್ಟ ಆಗುತ್ತೆ ಸರ್. ಮಂಡೇನೂ ಕೊಡಿ, ಶಿವರಾತ್ರಿ ದಿನವೂ ಕೊಡಿ, ಅವ್ರಿಗೆ ತುಂಬ ಖುಷಿ ಆಗುತ್ತೆ. ನಾನ್ ವೆಜ್ ಪ್ರಿಯರ್ ತುಂಬ. ನಮ್ಮನೇಲಿ ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಆಗೋದು ನಾನ್ ವೆಜ್ಜಿಂದ. ನಾನು ಸ್ವಲ್ಪ ಮಂಡೇ ಮಾಡೋದು ಮತ್ತು ಪೂಜೆಗಳಿದ್ದಾಗೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಇದು ಮಾಡ್ತೀನಿ. ಬಟ್ ಅವ್ರಿಗೆ ಅದೊಂದು ಸ್ವಲ್ಪ ಅದರಲ್ಲೇ ಕಿರಿಕಿರಿ, ಬೇರೆ ಏನೂ ಇಲ್ಲ. ಯಾವ ಮಿಡ್ ನೈಟಲ್ಲಿ ಎಬ್ಬಿಸ್ಕೊಟ್ಟು ತಿಂತಾರೆ ಸರ್. ಹಾಂ, ಆಯ್ತು, ಫ್ರೈ ಆಗಿದೆ. ಮಿಕ್ಸಿಗೆ ಮದುವೆ ಮುಂಚೆ ಬರ್ತಾ ಇತ್ತು ಸರ್, ವೆರೈಟಿಗಳು ಅಷ್ಟು ಬರ್ತಾ ಇರಲಿಲ್ಲ. ಆ ವೆರೈಟಿ ಅಂದರೆ ಅಲ್ಲ, ನಾವು ಕಲಿಯೋ ಇದಕ್ಕೆ ಮಾಡ್ತಾ ಇದ್ದೆ, ಪ್ರಯತ್ನದಲ್ಲಿ ಇರಲಿಲ್ಲ, ಮಾಡ್ಕೊಡ್ತಾ ಇದ್ರು, ತಿಂತಾ ಇದ್ವಿ. ಮತ್ತು ಮಾಮೂಲಿ ಅಡುಗೆ, ರೆಗ್ಯುಲರ್ ಅಡುಗೆಗಳಷ್ಟೇ. ಟ್ರೈ ಮಾಡೋಕ್ಕೆ ಭಯ ಆಗೋದು, ಮತ್ತೇನು ಈಗ ಆಪ್ಷನ್ ಇಲ್ಲ, ನಾವೇನು ಮಾಡಬೇಕು. ಹಾಗಾಗಿ ಟ್ರೈ ಮಾಡ್ತಾ ಇರ್ತೀನಿ ಸರ್. ನೆಕ್ಸ್ಟ್ ಸರ್ ಇದಕ್ಕೆ ಫ್ರೈ ಮಾಡ್ಕೊಳ್ತೀನಿ, ಅದು ರೆಡಿ ಇದೆ. ಇದಕ್ಕೆ ಒಂದೆರಡು ಏಲಕ್ಕಿ, ಚಕ್ಕೆ, ಲವಂಗ ಹಾಕಿದ್ದೀನಿ ಸರ್. ಮತ್ತು ಈರುಳ್ಳಿ, ಉಳ್ಳಾಗಡ್ಡಿ ನಿಮ್ಮ ಕಡೆ ಹೇಳ್ತಾರಲ್ಲ ಸರ್, ಮತ್ತು ಉಳ್ಳಾಗಡ್ಡಿ ಅಂತ ನಮಗೆ ಗೊತ್ತಿಲ್ಲ ಜಾಸ್ತಿ. ಈರುಳ್ಳಿ ಹಾಕಿದ್ದೀನಿ. ಬಟಾಣಿ, ಹಸಿ ಬಟಾಣಿ ನೆನೆಸಿ ಮೊಳಕೆ ಮಾಡಿದ್ದೀನಿ. ಸ್ವಲ್ಪ ಫ್ರೈ ಆಗಿದೆ ಇದು. ಈ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಸರ್. ಹಾಂ ಸರ್, ಮಾಡಿದ್ವಿ. ಹೌದು ಸರ್, ಮದುವೆ ವಸ್ತ್ರದಲ್ಲಿ ಸ್ವಲ್ಪ ನನಗೆ ಅಷ್ಟು ಜನ ಜಾಸ್ತಿ ಇದ್ದಾಗ ಅಷ್ಟು ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅವರು ಇವರೆಲ್ಲ ಬಂದಿದ್ರು ಒಂದ್ಸಲಿ, ಅವಾಗ ಪೊಂಗಲ್ ಮಾಡಿದೆ, ತುಂಬ ಕೆಟ್ಟಾಗಿತ್ತು ಅದು. ತಿಂದ್ಬಿಟ್ಟು ಹೋಗಿದ್ದು, ಅವ್ರು ಆದ್ಮೇಲೆ ತಿಂದೆ, ಅವಾಗ ಗೊತ್ತಾಯ್ತು ಅದು ತುಂಬ ಕೆಟ್ಟಾಗಿದೆ ಅಂತ. ಈಗ ಪೊಂಗಲ್ ತಿಂತಾನೆ ಇಲ್ಲ ಯಾರು ನಮ್ಮ ಮನೆ. ಹಾಗಾಗಿ ಸ್ವಲ್ಪ ಪೊಂಗಲ್ ನಮ್ಮ ಮನೆ ಸಂಕ್ರಾಂತಿ ಒಂದೇ ದಿನ, ಅದು ಒಂದು ಕಪ್ಪಷ್ಟು ಮಾಡ್ಬೇಕಷ್ಟೇ. ಅದಕ್ಕೆ ಮೀರಿ ಮಾಡಿದ್ರೆ ಇನ್ಯಾರು ಹೊರಗಡೆ ಹಾಕ್ಬೇಕಷ್ಟೇ, ಯಾರು ತಿನ್ನಲ್ಲ. ದೇವ್ರಿಗಿಟ್ಟು ನಾನೇ ತಿನ್ಬೇಕು. ಡ್ಯಾಮೇಜ್ ಆಗ್ಬಿಟ್ಟಿದೆ. ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಿಡಿದ ತಕ್ಷಣ ಈಗ ಮಶ್ರೂಮ್ ಹಾಕ್ಕೊಳ್ತೀನಿ. ನಾನ್ ವೆಜ್ಗೆ ಮ್ಯಾಕ್ಸ್ ಆಗಲಿ ಅಂತ ಮಶ್ರೂಮ್ ಮಾಡಿದ್ದೀನಿ. ವೆಜ್ಜಲ್ಲಿ ಎಷ್ಟು ಆಯಿತು, ನೆಕ್ಸ್ಟ್ ಟೈಮು ತಲೆಕಾಳು ಸಾರು ಮಾಡಿ ಕರಿತೀನಿ. ಯಾವುದು ಸರ್? ನಮ್ದು 13th ಮುಗಿಯುತ್ತೆ ಸರ್. ಹಾಂ, ಇನ್ನು 13 ದಿನ ಆಯ್ತು ಸರ್. ಎಲ್ಲ ಕುಕ್ಕರಲ್ಲಿ ಇರುತ್ತೆ, ತಟ್ಟೆಲ್ಲೂ ಇರುತ್ತೆ, ಮುದ್ದೆ ಪಕ್ಕ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಈಗ ಇದು ಹಾಕ್ತಾ ಇದ್ದೀನಿ ಸರ್, ರುಬ್ಬಿದ್ದೀನಲ್ಲ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ.
ಇರ್ಲಿಲ್ಲ. ಅಷ್ಟ್ರಲ್ಲಿ ದೇವ್ರಿಗೆ ಹೋಗ್ತಾ ಇದ್ದೀನಿ, ಅಲ್ಲೇ ನಾನ್ ವೆಜ್ ಇದೆ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ತಿಂದೆ ಬಿಟ್ಟು. ದೇವ್ರದಲ್ವ ಅಂತ ಹೇಳಿದ್ರು ಸಮಾಧಾನಕ್ಕೆ, ಬಟ್ 3 ದಿನನೂ ಆಗಿರ್ಲಿಲ್ಲ. ನಾನು ಸ್ವಲ್ಪ ಮಾಡ್ತೀನಿ ಸರ್, ತುಂಬಾ ದೇವ್ರು ಮಾಡಲ್ಲ, ಬಟ್ ಕೆಲವು ರೂಲ್ಸ್ ಆ ಥರ ಎಲ್ಲ ಇದ್ದಾಗ ಗೃಹಿಣಿಯರ ಕೆಲವೊಂದು ಮಾಡ್ಬೇಕಲ್ಲ ಸರ್, ನಾವು ಅದೇ ಥರ ತಿನ್ಬೇಕಾರೆ. ಆಯ್ತು ಸರ್, ಕೂತ್ರೆ ಫೈನಲ್. ಓಕೆ, ಮಶ್ರೂಮಿಗೆ ಚಪಾತಿ ಆಲ್ಮೋಸ್ಟ್ ರೆಡಿ ಆಯ್ತಲ್ಲ. ಆಗಿದೆ ಸರ್. ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಅಡುಗೆ ಮಾಡೋದು? ಮಾಡ್ತೀನಿ ಸರ್, ಬಟ್ ಅದು ಇರೋ ಥರನೇ ನಾನು ಮಾಡಲ್ಲ. ನನಗೆ ಯಾವ ಥರ ಬೇಕು ಸ್ವಲ್ಪ ಅದಕ್ಕೆ ಆಲ್ಟ್ರೇಷನ್ ಮಾಡ್ಕೊಳ್ತೀನಿ. ಫ್ಲವರ್ ಡೆಕೋರೇಷನ್ ಮಾಡ್ತೀನಿ ಆ ಥರ ಇಲ್ಲ ಸರ್, ಸ್ವಲ್ಪ ಅಡುಗೆ ಮನೆ ಡೆಕೋರೇಟಿವ್ ಆಗಿರಲಿ ಅಂತ ಮಾಡ್ತೀವಿ. ಇವತ್ತು ಮಾಡಿದ್ದೀನಿ, ನಾಳೆ ಬಂದು ನೋಡ್ರೆ ನೀವು ಎದುರ್ಕೊಳ್ತೀರ, ಯಾಕಂದ್ರೆ ನನ್ನ ಮಕ್ಕಳು ಅಷ್ಟು ಇದು ಮಾಡ್ತಾರೆ. ಮಕ್ಕಳು ಸ್ವಲ್ಪ ಇದೆ ತುಂಬ ಇದು. ನಾನು ಆ ಥರ ಏನು ಇದು ಮಾಡಲ್ಲ ಸರ್, ತುಂಬ ಸ್ಪೈಸಿ ಇಷ್ಟ ಆಗಲ್ಲ. ಓಕೆ, ಎರಡೂ ಟೇಸ್ಟ್ ಮಾಡ್ತೀನಿ. ತಲೆಕಾಲೆ ಸ್ವಲ್ಪ ನಂಗೆ ಇಷ್ಟ ಸರ್, ಅದು ಸ್ವಲ್ಪ ಇಷ್ಟ ಆಗುತ್ತೆ ಸರ್. ಅದು ಬಿಟ್ಟರೆ ಲಿವರ್ ಫ್ರೈ ಸ್ವಲ್ಪ ಇಷ್ಟ ಆಗುತ್ತೆ. ಚಾಟ್ನ ಅಂಟೇನು ಸರ್? ಮಟನ್ ಸ್ವಲ್ಪ ನನಗೆ ಕಮ್ಮಿನೇ ಸರ್. ಈ ತಲೆಕಾಲು ಬಿಟ್ಟರೆ ಸಾಂಬಾರೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಅದು ಮಾಡ್ತಾರೆ, ಸ್ವಲ್ಪ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ ಅವರು, ಮಟನ್ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ. ಈಗ ಬಂದಿದ್ದಾರಲ್ಲ ನಮ್ಮ ಲಾಸ್ಟ್ ಆಂಟಿ ಅವರು, ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಸ್ವಲ್ಪ ಇಷ್ಟ ಆಗುತ್ತೆ ಬಿರಿಯಾನಿ. ಆಲ್ಮೋಸ್ಟ್ ಆಗಿದೆ ಸರ್. ಕರೆಕ್ಟಾಗಿ ಬೇಯಿಸ್ಕೊತಾ ಇದ್ದಾರೆ. ಮಶ್ರೂಮ್ ಕರಿ ರೆಡಿ ಆಗಿದೆ ಸರ್. ಚಪಾತಿ ವಿತ್ ಮಶ್ರೂಮ್ ಕರಿ ರೆಡಿ ಇದೆ ಸರ್. ಚಪಾತಿ ವಿತ್ ಮಶ್ರೂಮ್ ಕರಿ ರೆಡಿ ಇದೆ. ಸೊ ಟೇಸ್ಟ್ ಮಾಡುವಂಥ ಸಮಯ ನೋಡೋಣ, ಮಾಡಿದಾರಂತ. ಭಾಳ ಚೆನ್ನಾಗಿ ಮಾಡ್ತಾ ಇರುತ್ತೆ. ತಲೆ ತಿನ್ನು ಜಾಸ್ತಿ ಮಟನ್ ಇದು. ಚಪಾತಿಗೆ ಮಶ್ರೂಮ್ ಅಂತ ಹೇಳಿರೋ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಸಕಾಲಿದೆ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಶೋನ ನಮ್ಮದಂತೂ ಫೇವ್ರೆಟ್ ಸೆಗ್ಮೆಂಟು ಫ್ಯಾಮಿಲಿ ಜಂಕ್ಷನ್ ಅಂತ. ಸೊ ಗೇಮ್ಸ್ ಇರುತ್ತೆ. ಓಕೆ, ನಮ್ಮ ಆಟ ಸೆಟಪ್ ರೆಡಿ ಇದೆ ಮೇಡಮ್. ನಿಮ್ಮ ಕಣ್ಮುಂದೆ ಕಂಪ್ಲೀಟ್ ಈ ಕಾಟನ್ ಬಾಲ್ಸ್ ಇದೆ. ಸೊ ತಗೊಳ್ಳಿ, ಸೌಟ್ ಇಟ್ಕೊಂಡ್ರಾ? ಸೊ ಸಿಂಪಲ್, ನೀವು ಸೌಟಲ್ಲಿ ಕಾಟನ್ ತೆಗೆದು ಈ ಬುಟ್ಟಿಗೆ ಹಾಕ್ಬೇಕು. ಸೊ ಯಾರು ಜಾಸ್ತಿ ಆಗ್ತೀರಾ, ನೀವು ಹಾಕ್ತೀರಾ ನಿಮ್ಮ ಯಜಮಾನ್ರು ಹಾಕ್ತಾರ ಗೊತ್ತಿಲ್ಲ. ಸೊ ಜಾಸ್ತಿ ಆಗ್ದವ್ರು ವಿನ್ ಆದ್ರು ನಿಮ್ಗೆ 2 ನಿಮಿಷ ಟೈಮ್ ಇರುತ್ತೆ. ಓಕೆನಾ? ಹಾಗಾದ್ರೆ ಟೈಮ್ ಸ್ಟಾರ್ಟ್ ನಾವು. ಎರಡು ಕೈಯಲ್ಲಿ ಹಂಗೆ ಬಾಚ್ಕೊಂಡು ಮುಗಿಸ್ತೀನಿ ಅಂತ. ಸರ್, ನಮ್ಮ ಮರ್ಯಾದೆ ನಿಮ್ಮ ಕೈಲಿದೆ, ನೀವು ಉಳಿಸ್ಕೋಬೇಕು. ದಯವಿಟ್ಟು ಮರ್ಯಾದೆ ತೆಗಿಬೇಡಿ. ಟೈಮ್ ಸ್ಟಾರ್ಟ್ಸ್ ನಾವು.
ಕೊಟ್ಮೇಲೆ ಕಮ್ಮಿ ಆದ್ರೆ ನಾವು ಜಾಸ್ತಿ ಈಗ ಹಾಕಿದ್ರೆ ಅನ್ಸುತ್ತೆ ಅದು ನೀವು ಹಾಕಿದ್ರಲ್ಲ ನಾವು ಹಾಕಿಲ್ವಾ ಹಾಗಾದ್ರೆ ನಾವು ಹಾಕಿರೋದ ಆದ್ರೂ ಶಾರ್ಪ್ ಇದಾರಲ್ವಾ ಡ್ಯಾಡಿ ಹುಷಾರಿದಲ್ವಾ ಡ್ಯಾಡಿ ಡ್ಯಾಡಿ ಬೈತಾರಲ್ವಾ ಸೂಪರ್ ಓಕೆ ಓಕೆ ನಮ್ಮ ಎರಡನೇ ಗೇಮು ಬೆಲೂನಲ್ಲಿ ಪಿರಮಿಡ್ ಕಟ್ಟಕ್ಕೆ ಅಷ್ಟೇ ಸಿಂಪಲ್ ಈಸಿ ಸೊ 5 ಮಿನಿಟ್ಸ್ ಟೈಮ್ ಇದೆ ನಿಮಗೆ ಆರಾಮ್ಸೆ ಕಟ್ಟಿ ಸೊ ಯಾರಿಗೆ ಸಪೋರ್ಟ್ ಅಮ್ಮನ್ಗ ಅಪ್ಪಂಗ ಅಮ್ಮ ನೀವು ಅಮ್ಮನ್ಗ ನೀವು ಓ ಅಣ್ಣ ಚೇಂಜ್ ಆದ್ರು ಅಕ್ಕ ದೇವರು ಅಕ್ಕ ನೀವು ಅಯ್ಯೋ ಅಕ್ಕ ನೀವು ತಂಗಿಗೆ ನೀವು ಅಯ್ಯೋ ನಿಮಗೆ ಅಯ್ಯೋ ನೀವು ಅಪ್ಪನೇ ಬೈಯೋದೊಂದು ಬಿಟ್ಟಿಗೆ ಅಪ್ಪನಿಗೆ ಸಪೋರ್ಟಾ ಅಣ್ಣ ನೀವು ಅಕ್ಕನಿಗೆ ಸೊ ಈಕ್ವಲ್ ಆಗಿದೆ ಎಲ್ಲರೂ ಮೊದಲೇ ನಾನು ಅವ್ರಿಗೆ ಹೇಳಿದ್ರ ನಾನು ಇವ್ರಿಗೆ ಹೇಳ್ತೀನಿ ಅಂತ ಓಕೆ ಪರವಾಗಿಲ್ಲ ಟೈಮ್ ಸ್ಟಾರ್ಟ್ಸ್ ನೌ ಊದಿ ಊದಿ ವೆಲ್ಡನ್ ಇಲ್ಲಿಲ್ಲ 3 ಅಂಗಡಿದ ಅದ್ರ ಮೇಲೆ ಈಗ ಚಿಕ್ಕಪ್ಪ ಗೆದ್ದಿದ್ದಾರೆ ಚಿಕ್ಕಪ್ಪನಿಗೆ ಬರ್ಲಿ ಜೋರ ಚಪ್ಪಾಳೆ ಚಿಕ್ಕಮ್ಮನಿಗೆ ಏನಾಯ್ತು ಚಿಕ್ಕಮ್ಮ ಒಂದ್ಸಲ ಊದ್ತಾರೆ ಅಲ್ಲಿ ಊದ್ತಾರೆ ಬಟ್ ಆದ್ರೂ ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು ಬಟ್ ಇದೊಂದು ಗ್ಲಾಸ್ ತುಂಬಾ ವೇರಿಯಾಗಿ ಪರವಾಗಿಲ್ಲ ವೆಲ್ಡನ್ ಇಲ್ಲ ನಾನು ಯಾವಾಗ್ಲೂ ಅದು ಎಕ್ಸ್ಪೆಕ್ಟ್ ಮಾಡ್ತೀನಿ ಅವ್ರ ಕಡೆ ಯಾವಾಗ್ಲೂ ಆ ಥರ ಇರ್ಬೇಕು ನಮ್ಮನ್ನೇ ಹೊಗಳಿ ನಮ್ಮನ್ನೇ ಇದು ಮಾಡ್ಲಿ ಅನ್ನೋದು ಇರ್ಬಾರ್ದು ಬೇರೆಯವ್ರನ್ನೂ ಇದು ಮಾಡ್ಬೇಕು ಎಲ್ಲಾ ತರ ಪ್ರೀತಿ ಸಿಗ್ಬೇಕು ಅನ್ನೋದು ನಾನು ಇಷ್ಟಪಡ್ತೀನಿ ಅದೊಂದು ಗೆಲ್ಲಿಂದ ಚಾನ್ಸ್ ಬಿಟ್ಕೊಟ್ರೆ ಅಷ್ಟೇ ಇಲ್ಲ ಅದೆಲ್ಲ ಬಿಟ್ಕೊಟ್ಟಿಲ್ಲ ಆಗ್ಲಿಲ್ಲ ಆಗಿಲ್ಲ ಒಪ್ಕೊಂಡು ಸರ್ ಆಗಿಲ್ಲ ನಮ್ಮ ಕೈಲಿಂದ ಸೂಪರ್ ವೆಲ್ಡನ್ ಬರ್ಲಿ ಚಪ್ಪಾಳೆ ಸೂಪರ್ ಓಕೆ ನಮ್ಮ ಇನ್ನಿಬ್ರು ಆಟಗಾರರು ಬಂದಿದ್ದಾರೆ ಆಡಲಿಕ್ಕೆ ಸೊ ನೋಡ ಯಾರು ಗೆಲ್ತಾರೆ ಅಂತ ಟೈಮ್ ಸ್ಟಾರ್ಟ್ಸ್ ಏನಿಲ್ಲ ನಾವು
ನಂದು. ಅಲ್ಲ ಎಲ್ಲ ದಡ್ಡಿ ದಡ್ಡಿ ಏನಕ್ಕೆ ಕರೆದ್ರೆ ಗೊತ್ತಾಗಿ ದೊಡ್ಡಿನ ದಡ್ಡಿ. ನಾನಂತೆ ಇವಳು ದಡ್ಡಿ ದಡ್ಡಿ ಅನ್ಕೊಂಡು ನಾನು ಸುಮ್ಮನೆ ದಡ್ಡಿ ದಡ್ಡಿ. ಅಯ್ಯೋ ದಡ್ಡಿ ಅಲ್ಲ ದೊಡ್ಡಿ. ಹೌದಾ? ಸೂಪರ್. ಓಕೆ, ಬೆಲೂನ್ ನೋಡಿ ಒದ್ದಾಗಿದೆ ಬೆಲೂನ್ ಫುಲ್. ಸೊ ಇಬ್ರು ಡಿಸ್ಕ್ವಾಲಿಫೈಡ್. ಸೂಪರ್. ಸೊ ಇಬ್ರು ಡಿಸ್ಕ್ವಾಲಿಫೈಡ್, ಯಾರು ಆಡಿಲ್ಲ ಬಿಡಿ. ಓಕೆ, ನಮ್ಮ ಶೋ ಲಾಸ್ಟ್ ಸೆಗ್ಮೆಂಟ್ ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲರೂ ಉತ್ತರ ಕೊಡ್ಬೇಕು. ಮೇಡಮ್ ಯಾಕೆ ಮನೆ ಗೃಹಲಕ್ಷ್ಮಿ? ಓಕೆನಾ? ಫಸ್ಟ್ ಸರ್ ನೀವು. ಅವರು ನಮ್ಮ ಮನೆ ಎಲ್ಲ ಆಗು ಹೋಗುಗಳೆಲ್ಲ ನೋಡ್ಕೊಂಡು ನಿಭಾಯಿಸ್ತಾರೆ, ಅದರಿಂದ ಅವರು ಗೃಹಲಕ್ಷ್ಮಿ ಅಷ್ಟೇ. ಎಲ್ಲ ಇದೆ, ಎಲ್ಲ ಫುಲ್ ಜಾಸ್ತಿ ದೊಡ್ಡದಾಗಿ ಹೇಳಕ್ ಬರಲ್ಲ. ಅವ್ರಿಗೆ ಖುಷಿ ಆಗ್ಬೇಕು, ಅವರು ಖುಷಿಯಾಗಿ ಟರ್ನಾಗಿ ನಿಮ್ಗೆ ಟಕ್ಕ ಐ ಲವ್ ಯು ಅಂತ ಹೇಳ್ಬೇಕು, ಖುಷಿ ಆಗ್ಬೇಕು. ಆ ರೇಂಜಿಗೆ ಅವ್ರನ್ನ ಅವ್ರು ನಮ್ಮ ಮನೆಗೆ ನಮ್ಗೆ ಬಂದಮೇಲೆ ನನಗೆ ತಂದೆ ತಾಯಿ ಇರಲಿಲ್ಲ ಮದುವೆ ಆಗೋ ಟೈಮಲ್ಲಿ. ಮನೆಗೆ ಬಂದಮೇಲೆ ಅವರು ನನಗೆ ಒಂಥರ ಎಲ್ಲ ಥರನೂ ಇದ್ದಾರೆ. ತಂದೆ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಆಗುಗಳು ಕ್ಲೀನಾಗಿ ನಾನೇನೇ ಕೇಳಿದ್ರು ಅದಕ್ಕಿಂತ ಅಬ್ಜೆಕ್ಷನ್ ಮಾಡಲ್ಲ, ಮಾಡಿಕೊಡ್ತಾರೆ. ಹಿಂಗೆ ಮಾಡಬೇಡ ಅಂತ ಹೇಳಲ್ಲ. ಅದರಿಂದ ನನಗೆ ನನ್ನ ಧರ್ಮ ಮನೆ ದೇವತೆ ಗೃಹಲಕ್ಷ್ಮಿ. ಅವಳು ತುಂಬ ಲಕ್ಕು, ಒಳ್ಳೆಯ ಮೊಮ್ಮಗಳು. ಯಾವುದೇ ಕಷ್ಟ ಸುಖಕ್ಕೆ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಯಾವತ್ತೂ ಭಾಗಿಯಾಗ್ತಾಳೆ ಎಲ್ಲರಿಗೂ. ಚಿಕ್ಕ ಅವ್ರ ತಂಗಿದಿರು ಇಬ್ಬರು, ಅಪ್ಪ ಅಮ್ಮ ಹೆಣ್ಮಕ್ಳು ಎಲ್ಲರನ್ನೂ ನೋಡ್ಕೊಂಡು ಅವರು ರಾಜೇಶ್ ಲೈಫಲ್ಲಿ ಒಂಥರ ಭಾಗ್ಯಲಕ್ಷ್ಮಿ ಥರ ಇದ್ದಂಗೆ ಆಯಿತಾ. ಅವಳದ ಎಲ್ಲದನ್ನು ತುಂಬಿದ್ದಾಳೆ, ತಂದೆಯಾಗಿ ತಾಯಿಯಾಗಿ ಎಲ್ಲ ನೋಡ್ತಾಳೆ, ಮಕ್ಕಳನ್ನ ನಿಭಾಯಿಸ್ತಾಳೆ. ಈ ಕಡೆ ಅವ್ರ ಫ್ಯಾಮಿಲಿ ಪ್ಲಸ್ಸು ಅವರು ಹಸ್ಬೆಂಡ್ ಫ್ಯಾಮಿಲಿನೂ ನಾದಿದಿರ್ನಾಗಿರ್ಬೋದು, ಅವ್ರ ಚಿಕ್ಕಮ್ಮ ಅವರು ಇನ್ನು ನಾದಿದಿರ್ನು ಎಲ್ಲರನ್ನೂ ಬಾವಿಸಿ ಇದು ಮಾಡೋದಿದೆ. ಅವಳು ಕಷ್ಟ ಸುಖದಲ್ಲಿ ಎರಡರಲ್ಲೂ ಭಾಗಿಯಾಗ್ತಾಳೆ. ಯಾವುದಕ್ಕೂ ಹಿಂದೆ ಸರಿಯಲ್ಲ. ಅಯ್ಯೋ ಅದು ಕಷ್ಟ, ಅಲ್ಲಿಗೆ ಹೋದರೆ ನಮ್ಮ ಮೇಲೆ ಬರುತ್ತೆ ಆ ಥರ ಇಲ್ಲ. ಮುಂದೆ ನುಗ್ಗಿ ಬರ್ತಾಳೆ. ಯಾರಿಗೆ ಎಷ್ಟೊತ್ತಿನಲ್ಲಿ ಕಷ್ಟ ಅಂದರು, ಅದರಲ್ಲೂ ಎಸ್ಪೆಷಲಿ ಹೆಲ್ತ್ ಇಶ್ಯೂಸ್ ಇದ್ದಾಗ ಬೇಗ ಮುಂದೆ ಹೋಗ್ತಾಳೆ. ಮತ್ತು ಅವರು ತಂಗಿಯದಿರನ್ನಾಯಿತು, ಅವರು ತಂದೆ ತಾಯಿನ ಪ್ರತಿಯೊಬ್ಬರನ್ನೂ ನಿಭಾಯಿಸ್ತಾಳೆ. ಮತ್ತು ನಮ್ಮ ಜೊತೆನೂ ಫ್ರೆಂಡ್ಲಿಯಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಹೆಂಗೆ ಇದನ್ನು ಮಾಡಬೇಕು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು, ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಳೆ. ಹಂಗಾಗಿ ಅವಳು ಗೃಹಲಕ್ಷ್ಮಿ ಅಂತ. ಅವಳು ಒಂದು ಸ್ತ್ರೀ ಮನೆಗೆ, ಒಂದು ಗೃಹಲಕ್ಷ್ಮಿಗೆ ಏನೇನು ಕ್ವಾಲಿಟೀಸ್ ಬೇಕು ಎಲ್ಲನೂ ಅವಳಲ್ಲಿದೆ. ಸೊ ನಾನು ಅವ್ರ ಜೊತೆಲೇ ಬೆಳೆದಿದ್ದು. ಇಬ್ಬರೂ ಒಟ್ಟಿಗೆ ಒಂದೇ ಮನೇಲಿ ನಮ್ಮ ಅಮ್ಮರ ಮನೇಲಿ ಇದ್ವಿ, ಸ್ಟಡಿಗೆ ಅಂತ ಬಂದಿದ್ದು ಇಬ್ಬರೂ. ಸೊ ಅವಾಗಲಿಂದ ಬಾಂಡಿಂಗು ಚೆನ್ನಾಗಿದೆ ಇಬ್ಬರದ್ದು ಬಾಂಡಿಂಗು. ಸ್ವಲ್ಪ ಶಾರ್ಟ್ ಟೆಂಪರ್ ಅವಳು, ಆವಾಗಿಂದ ಅವಾಗಲೇ ಕೊಟ್ಬಿಡ್ಬೇಕು, ಅದು ಇಟ್ಕೊಳ್ಳಲ್ಲ. ಏನಾದರೂ ಆಗಿದೆ ಅಂತ ಅಂದರೆ ಅವತ್ತಿಂದ ಆ ಮಿನಿಟ್ಗೆ ಕ್ಲಿಯರ್ ಆಗಿಬಿಟ್ಟು ನೆಕ್ಸ್ಟ್ ಅದು ಕ್ಯಾರಿ ಫಾರ್ವರ್ಡ್ ಅವ್ರು ಮಾಡಲ್ಲ. ಸೊ ಅದೊಂದು ಅವ್ಳ ಗುಣ ನನಗೆ ಇಷ್ಟ. ಸೊ ನಮ್ಮ ಬಾವನ ಬಾಳಲ್ಲಿ ಏನಕ್ಕೆ ಅವಳು ಲಕ್ಕಿ ಅಂತಂದರೆ, ಸೊ ಪ್ರತಿಯೊಂದೂ ಬಾವನ್ನ ಹೇಗೆ ನಡೆಸಬೇಕು, ಹೇಗೆ ಹೋಗಬೇಕು ಅನ್ನೋದು ಪ್ರತಿಯೊಂದು ಅವಳು ಗೈಡೆನ್ಸ್ ಕೊಡ್ತಾಳೆ. ಸೊ ಜೊತೆಗೆ ಹೇಗಿದ್ದರೆ ನಾವು ಫ್ಯಾಮಿಲಿ ನಾವು ಸ್ಟೇಬಲ್ ಆಗಿದ್ದೀವಿ, ನಮ್ಮನ್ನೂ ಒಂದು ಕರಿಯೋ ಥರ ಹೆಂಗಿದೆ ಅಂತೇಳಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಳೆ ಎಲ್ಲರೂ ಕೂಡ. ಸೊ ಎಲ್ಲರೂ ಒಂದೇ ಥರ ನೋಡ್ತಾಳೆ. ಸೊ ಅದು ನಮಗೆ ಖುಷಿ ಅಷ್ಟೇ. ಥ್ಯಾಂಕ್ ಯು ಅಕ್ಕ. ನಮ್ಮ ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಒಂಥರ ಪೇರೆಂಟ್ಸ್ ಥರ ನಮಗೆ. ಏನೇ ಪ್ರಾಬ್ಲಮ್ಸ್ ಇರಲಿ, ಏನೇ ಖುಷಿ ಇರಲಿ, ಎಲ್ಲ ನಾವು ಅವ್ರ ಹತ್ರ ಡಿಸಿಷನ್ ಫಸ್ಟ್ ಹೋಗೋದು ಅವ್ರ ಹತ್ರನೇ. ನಾವು ಪೇರೆಂಟ್ಸ್ ಹತ್ರ ಹೋಗ್ತೀವಿ ಬಿಡ್ತೀವಿ, ಇಮಿಡಿಯೇಟ್ ಅವ್ರ ಹತ್ರ ಹೋಗ್ತೀವಿ. ಅಷ್ಟು ವಿ ಆರ್ ಡಿಪೆಂಡೆಂಟ್ ಆನ್ ದಟ್. ಏನೇ ಅಂತ ಬಾಂಡ್ ಆದ್ರೆ ಅವರು ಯಾರ ಹತ್ರನೂ ಬಿಟ್ಕೊಡಲ್ಲ, ಅಷ್ಟು ನೀಟಾಗಿ ಇದು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರು ಗೃಹಲಕ್ಷ್ಮಿ. ಒಂದು ವುಮೆನಿಗೆ ಇರಬೇಕಾಗಿರೋ ಕ್ವಾಲಿಟೀಸ್ ಅವರಂತೆ. ನಮ್ಮಮ್ಮ ಚೆನ್ನಾಗಿ ನೋಡ್ಕೊತಾರೆ, ಅದಕ್ಕೆ ನಮ್ಮಮ್ಮ ಇಷ್ಟ. ನಮ್ಮಮ್ಮ ಇಷ್ಟ. ಹೇಳಿ, ನೀವು ಹೇಳ್ಬೇಕು. ಮನ ಇಷ್ಟಲ್ಲಿ ನಿಮಗೆ ಹೇಳಿದ್ರು ಅಷ್ಟೇ ಇರೋದು ಸರ್. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲ ಒಳ್ಳೆ ಬಾಂಧವ್ಯ ಇರಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಹಾಗೂ ಒಳ್ಳೇದು ಮಾಡಬೇಕು. ನಮ್ಮ ಥರನೇ ಎಲ್ಲೂ ಬಿಟ್ಕೊಡ್ಬಾರ್ದು. ಎಲ್ಲರೂ ಚೆನ್ನಾಗಿರೋಣ, ಇದಾಗಿರೋದು. ಎಲ್ಲ ನಮ್ಮ ತಾತನ ಸ್ವಲ್ಪ ಜೂಮ್ ಮಾಡಿ. ನಮ್ಮ ತಾತ ಅವ್ರು ತುಂಬ ನನಗೆ ಒಂಥರ ಗುರು ಇದ್ದಂಗೆ ಅವರು. ನಾನು ಅಜ್ಜಿ ತಾತನ ಜೊತೆ ತುಂಬಾ ಬೆಳೆದಿದ್ದೀನಿ, ಎಲ್ಲರಿಗಿಂತ ಜಾಸ್ತಿ ಬೆಳೆದಿದ್ದೀನಿ ಅಂತಾನೆ ಹೇಳ್ಬೋದು. ನನಗೆ ಆ ಅದೃಷ್ಟ ಸಿಕ್ಕಿದೆ. ನಮ್ಮ ತಾತ ನನಗೆ ತುಂಬಾ ಕೆಲವೊಂದು ಹೇಳ್ಕೊಟ್ಟಿದ್ದೆ. ನಾನು ತಾತನ ಮಿಸ್ ಮಾಡ್ಕೊತೀನಿ. ಯಾವಾಗಲೂ ಒಂದು ಡೈಲಾಗ್ ಹೇಳೋದು, ದೂರ ದೂರ ಅಂತ ಹೇಳಿ. ಅದು ಯಾವಾಗಲೂ ಅದು ಅಪ್ಲೈ ಮಾಡ್ಕೊತಾ ಇತ್ತು.
ಸೂಪರ್. ನಾನು ಸರಿ ಎಲ್ಲ ಕಡೆ ದೊಡ್ಡವರಾಗಿರ್ಬಾರ್ದು, ಎಲ್ಲ ಕಡೆನೂ ಚಿಕ್ಕವರಾಗಿದ್ದಾಗ ಕೆಲವೊಂದನ್ನ ನಾವು ಲರ್ನ್ ಮಾಡ್ತೀವಿ. ದೊಡ್ಡವರಿಗೆ ದೊಡ್ಡವರ ಸ್ಥಾನ ಬಿಡಬೇಕು, ಅವಾಗಲೇ ನಾವು ಏನಾದರೂ ಕಲಿಯೋಕ್ಕಾಗಬೇಕು. ಸೂಪರ್. ಆ್ಯಕ್ಚುಲಿ ಹಂಗಂತ ಇಷ್ಟೊತ್ತು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನಂಗಂತೂ ತುಂಬಾ ಖುಷಿ ಆಯ್ತು. ಜೊತೆಗೆ ಎಂಡಿಂಗ್ ನೀವು ಒಂದೊಳ್ಳೆ ಮೆಸೇಜ್ ಹೇಳಿದ್ರಿ, ದುರಂಕಾರ ದೂರ ಇಡಿ ನಮ್ಮ ತಾತನ ಡೈಲಾಗ. ಸೊ ನೋಡಿದಲ್ಲ ವೀಕ್ಷಕರೇ, ಇದೇ ಒಂದು ಒಗ್ಗಟ್ಟಿನ ಫ್ಯಾಮಿಲಿ. ಸೊ ಒಗ್ಗಟ್ಟಿದ್ದಾಗ ಕಂಪ್ಲೀಟ್ ಫ್ಯಾಮಿಲಿ ತುಂಬ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.